ನನ್ ಕಾಗ್ದ ಮುಟ್ಟೋಯ್ತು. ಬಾವನ್ಗೆ ಬರಕಾಯ್ತದೋ ಇಲ್ವೋ? ನಿಮ್ ಭಾವ ಬಂದಿಲ್ಲ, ನಿಮ್ ಭಾವ ಬಂದಿಲ್ಲ. ನೀನಾಗಿ ದಕ್ತೀಯ ಅಂತ ತಿಳ್ಕೊಂಡಿದ್ದೆ. ನಾನಾಗಿ ದಕ್ಕಿಸ್ಕೋಬೇಕಾಗ್ ಬಂತು. ನಿನ್ ಮುಖಕ್ ಬೆಂಕಿ ಹಾಕ. ಏಯ್, ಏನ್ರಲ್ಲ ನೋಡ್ತಿದ್ದೀರಿ? ಎತ್ಕೊಂಡ್ ನಡಿರಲ್ಲ. ಹೊಡಿಬೇಡ್ರು. ಆ ಸುಳೆ ಮಗನ ನನ್ ಬಾವ ಇದ ಅಂತ ಬಿಡ್ಬೇಡಿ. ಪ್ರತಿಗೆ ಪೊಲೀಸ್ ಸ್ಟೇಷನ್ ತಪ್ಪಸು ತಪ್ಪಸು. ಹೋಗೋಣ ಸಾರು. ನರಸಿಂಹ, ಇಲ್ಲಿ ನನ್ನ ಸರ್ವಿಸ್ ಕೊನೆಯ ದಿವಸವೇ ಇಂಥ ಒಂದು ಕರ್ತವ್ಯ ನಿರ್ವಹಿಸಬೇಕಾಗಿ ಬಂದಿರೋದು ನನಗೆ ತುಂಬಾ ಕಷ್ಟವಾಗಿದೆ. ಸಾರು, ನಿಮ್ ಸೇವೆ ಕೊನೆ ದಿವಸ ನನ್ನ ಬಾಳನ್ ಕೊನೆ ದಿವಸ ಆಗಿರೋಕೆ ನಾನು ಎಷ್ಟು ಹೆಮ್ಮೆ ಪಡ್ತೀನಿ ಗೊತ್ತಾ ಸಾರು? ತುಂಬಾ ಹೆಮ್ಮೆ ಪಡ್ತೀನಿ, ತುಂಬಾ ಹೆಮ್ಮೆ ಪಡ್ತೀನಿ ಸಾರು. ಬಾ.
ಯಪ್ಪೋ ಅಣ್ಣಂದ್ರ ನನ್ ನೋವು ಮುಗೀತು, ನಾವ್ ಒಂಟೆ. ನಿಮ್ ನೋವು ನುಂಗ್ಕೊಂಡು ಒಳ್ಳೆಯವ್ರಾಗ್ ನಡ್ಕೊಳ್ಳಿ. ನಿಮ್ಗ್ ಬೇಗ ಬಿಡುಗಡೆ ಆಯ್ತೈತೆ. ನಿಮ್ ಹೆಂಡತಿ ಮಕ್ಕಳು ತಾವ ನನ್ನಲಿತಾ ಬದ್ಕೊಳ್ರಪ್ಪ, ನನ್ನಲಿತಾ ಬದ್ಕೊಳ್ಳಿ. ನಾ ಬರ್ತೀನಿ. ಅವನ್ ನೋಡಕ್ಕೆ ಅಂತ ಬಂದು ನಿನ್ ಜೀವಕ್ಕೆ ಆಪತ್ ಅನ್ಕೊಂಬಿಟ್ಟೆಲ್ಲ ಮಗ. ಏನು ಯೋಚನೆ ಮಾಡಬೇಡಿ ಗಿರ್ಜವ್ವ. ಅಮ್ಮಮ್ಮ ಅಂದ್ರೆ ಇನ್ನೊಂದ್ 2 ಗಂಟೆಯಲ್ಲಿ ನಿನ್ನ ಮಗನಿಗೆ ಜ್ಞಾನ ಬರುತ್ತೆ. ಏನು ಭಯ ಪಡ್ಬೇಡಿ. ಮಂಜಯ್ಯ, ಅವ್ವ, ಮಂಜಯ್ಯ, ಮೊದ್ಲು ಈ ಬಟ್ಟೆ ತಗೊಂಡೋಗಿ ಎಲ್ಲಾದ್ರೂ ಮರೆಯಾಗಿಟ್ಬಿಡು. ಅಂದ್ರೆ ಸಂಪತ್ ಇನ್ನೂ ಬಂದಿಲ್ವಾ? ಇಲ್ಲ ಮಂಜಯ್ಯ, 5 ಗಂಟೆಗೆ ಬರ್ಬೇಕಾಗಿತ್ತು. 6 ಗಂಟೆ ಆಗೋಯ್ತು, ಇನ್ನೂ ಬಂದಿಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾನ್ ನನ್ನ ಸ್ವಂತ ಜವಾಬ್ದಾರಿ ಮೇಲೆ ಈಗ ನಿನ್ ಮನೆ ಕಳಿಸ್ಕೊಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ 5 ಗಂಟೆ ಒಳಗೆ ವಾಪಸ್ ಬಂದ್ಬಿಡು. ನನಗೆ ಗೇಟ್ ಬಿದ್ದೈತೆ, ಈಗ್ಲೇ ಹೋಗ್ಬೇಡ ಕಣಪ್ಪ. ಸುಧಾರ್ಸ್ಕೋ ಬಾವ. ಇಲ್ಲ ಕಣವ, ನಾನೇನ್ ತಪ್ಪಾಗೋಯ್ತು. ನಾ ಇಷ್ಟೊತ್ತಿಗೆಲ್ಲ ಜೈಲಿನಲ್ಲಿ ಇರ್ಬೇಕಾಗಿತ್ತು. ಬರ್ತೀನಿ ಕಣವ, ಬರ್ತೀನಿ ಮಗ. ನನ್ಗೆ ಅವತ್ತೇ ಗುಮಾರಿ ಇತ್ತು. ಜೈಲಿನಿಂದ ಹೊರಗೆ ಬಿಟ್ರೆ ಮತ್ತೆ ಅವನು ಬರಲ್ಲ ಅಂತ. ಜೈಲಲ್ಲಿ ಖೈದಿನ ಹೊರಗೆ ಬಿಟ್ಟು ಅವ್ನು ಬರ್ಲಿಲ್ಲ ಅಂದ್ರೆ ತಮ್ಗಷ್ಟೇ ಅಲ್ಲ ಸರ್, ಈ ಜೈಲಲ್ಲಿ ಕೆಲಸ ಮಾಡೋ ಜೈಲರ್, ಡೆಪ್ಟಿ ಜೈಲರ್, ವಾರ್ಡರ್ ಇವರೆಲ್ಲರಿಗೂ ಅವಮಾನ ಸರ್. ಮಿಸ್ಟರ್ ಸುರೇಂದ್ರ ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಒಬ್ಬ ಕೈದಿ ಕಡಿಮೆ ಆಗಿದೆ ಅಂತ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ನೆನೆಸ್ಕೊಂಡ್ರೇನೇ ನನ್ ನಡ್ಕ ಹುಟ್ಟು. ನಾ ಈ ರೊಟ್ಟಿ ಇಟ್ಟು ಕೈನೇ ಕಚ್ಬಿಟ್ಟು ಸರ್. ಖೈದಿಗಳಿಗೆ ಕರುಣೆ ತೋರಿಸಬಾರ್ದು ಸರ್. ನೋ ಮಿಸ್ಟರ್ ಶಿವಕುಮಾರ್, ಹಾಗೆಲ್ಲ ಮಾತಾಡಬಾರ್ದು. ಸಂಪತ್ತು ಬಂದು ಬಿಡ್ತಾನೆ. ಹಲೋ, ಎಸ್ ಎಸ್ ಸರ್, ಸಾಹೇಬ್ ಇದ್ದಾರೆ ಸರ್. ಸರಿ ಸರ್, ಮಿಸ್ಟರ್ ಸುರೇಂದ್ರ ಫೋನ್ ಮಾಡಿದ್ದಾರೆ. ಏನು ಅಂತ ಕೇಳ್ರಿ. ಗುಡ್ ಮಾರ್ನಿಂಗ್ ಸರ್, ನಾನು ಚೀಫ್ ವಾರ್ಡರ್ ಅಶೋಕ್ ಕುಮಾರ್ ಮಾತಾಡ್ತಿರೋದು. ಎಲ್ಲ ರೆಡಿಯಾಗಿದೆ ಸರ್, ಕರೆಕ್ಟ್ ಆಗಿದೆ ಸರ್. ಓಕೆ ಸರ್, ಬರ್ತೀರಾ ಸರ್? ಓಕೆ ಸರ್, ಓಕೆ ಸರ್. ಮಿಸ್ಟರ್ ಸುರೇಂದ್ರ ಕರೆಕ್ಟಾಗಿ 9 ಗಂಟೆ ಬರ್ತಾರಂತೆ. ಬರ್ಲೇ ಬಿಡ್ರಿ. ಈಗ ಒಂದು ಕೆಲಸ ಮಾಡಿದ್ರೆ ಏನು? ಬೆಳಿಗ್ಗೆ ಸಂಪತ್ತು ಸೂಪರ್ಡೆಂಟ್ ಸಾಹೇಬ್ರ ಮನೆಗೆ ಡ್ಯೂಟಿಗೆ ಹೋಗಿದ್ದನು, ತಪ್ಪಿಸ್ಕೊಂಡು ಎದ್ಬಿಟ್ಟಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ. ಅವನು ಬಿಟ್ಟಿದ್ದು ನಾನು. ಏನೇ ತಪ್ಪಾದ್ರೂ ಅದ್ ನನ್ನ ಹೊಣೆ. ನಿಮ್ಗೆಲ್ಲ ಏನ್ ತೊಂದರೆ ಆಗಿದೆ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ಸಂಪತ್ತು ಬಂದೆ ಬರ.
ಸರ್, ಗಂಟೆ 8 ಕಾಲಾಯ್ತು. 8:15 ಒಳಗೆ ಬರಲ್ಲ ಅಂದ್ರೆ ರಿಪೋರ್ಟ್ ಮಾಡಿದ್ರೆ ನಮಗೆ ಬೇರೆ ದಾರಿನೇ ಇಲ್ಲ. ಅವನ ತಾಯಿಗೇನಾದ್ರೂ ಅವನ್ ಬಂದ್ಬಿಡ್ತಾನೆ. ಸರ್, ಗಂಟೆ 8:30 ಆಯ್ತು. ರಿಪೋರ್ಟ್ ಮಾಡಿದ್ರೆ ಬೇರೆ ವಿಧಿನೇ ಇಲ್ಲ. ನೀವೇನೋ ರಿಪೋರ್ಟ್ ಮಾಡ್ತೀರಾ, ಒಂದ್ ಕಡೆ ಪೊಲೀಸರ ಅವನ್ ಹುಡ್ಕೊಂಡು ಹೋಗ್ತಾರೆ, ಇನ್ನೊಂದ್ ಕಡೆಯಿಂದ ಸಂಪತ್ ಜೈನ್ ಒಳಗೆ ಬಂದು ಗುಡ್ ಮಾರ್ನಿಂಗ್ ಸಾರ್ ಅಂತಾನೆ. ಅವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ನಾವೆಲ್ಲರೂ ತಲೆ ತೆಗಿಸ್ಬೇಕಾಗುತ್ತೆ. ಏನೇ ಆದ್ರೂ ಇನ್ಮೇಲೆ ನಾವು ಸುಮ್ಮನೆ ಇರಕ್ಕಾಗೋದಿಲ್ಲ ಸರ್, ರಿಪೋರ್ಟ್ ಮಾಡ್ಲೇಬೇಕು. ಎಸ್ ಸರ್. ಆಲ್ ರೈಟ್. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಸುರೇಂದ್ರ. ಇಷ್ಟು ವರ್ಷ ನೀವು ನಿರ್ವಹಿಸಿದ ಅಧಿಕಾರವನ್ನ ನಾನಿವತ್ತು ನಿಮ್ಮಿಂದ ವಹಿಸ್ಕೊತಾ ಇದ್ದೀನಿ. ಅಧಿಕಾರ ನಿರ್ವಹಣೆ ವಿಷಯದಲ್ಲಿ ನನಗೇನಾದ್ರೂ ತಿಳಿದೇ ಇರುವಂತಹ ವಿಷಯ ಇದ್ರೆ ದಯವಿಟ್ಟು ನಾನು ಕೇಳ್ಕೊಡ್ಬೇಕು ಸರ್. ಮಿಸ್ಟರ್ ಸುರೇಂದ್ರ, ಇಷ್ಟು ವರ್ಷ ನೀವು ಇಲ್ಲೇ ಇದ್ದು ನನ್ನ ಜೊತೆನೆ ಕೆಲಸ ಮಾಡಿದರು, ನೀವು ತಿಳಿದೇ ಇರುವಂಥದ್ದು ಇಲ್ಲೇನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಅಶೋಕ್ ಕುಮಾರ್. ಎಸ್ ಸರ್. ಜೈಲಿನಲ್ಲಿರೋ ಖೈದಿಗಳೆಲ್ಲ ಅಂಗಳದಲ್ಲಿ ಇದ್ದಾರೆ ತಾನೆ? ಇದ್ದಾರೆ ಸರ್. ಪ್ರೊಸೀಡ್ ಬೈ ಆಲ್ ಮೀನ್ಸ್. ರಾತ್ರಿಯಿಂದ ಪತ್ತನೇ ಇಲ್ಲ. ಸಾಹೇಬರಿಗೆ ಕಿವಿಗೆ ಬಿದ್ದಾತು. ಮಿಸ್ಟರ್ ಅಶೋಕ್ ಕುಮಾರ್, ಎಲ್ಲಾ ಖೈದಿಗಳು ಇಲ್ಲೇ ಇದ್ದಾರೆ ತಾನೆ? ಇಲ್ಲ ಸರ್, 10 ಜನ ಮರ್ಡರ್ ಕೇಸ್ನವ್ರು ಮಾತ್ರ ಸಿಂಗಲ್ ಸೆಲ್ಲಲ್ಲಿ ಇದ್ದಾರೆ. ಸಂಪತ್ತು ಅನ್ನೋ ಖೈದಿ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಅವನಿನ್ ಸೆಲ್ಲಲ್ಲೇ ಇದ್ದಾನ ಅಥವಾ ಬಿಡುಗಡೆ ಆಗಿದ್ದಾನ? ಯಾಕೆ ಸುಮ್ಮನೆ ಇದ್ದೀರಾ? ಹೇಳಿ. ಸಂಪತ್ತುನ ನಾನೇ ನನ್ನ ಸ್ವಂತ ಜವಾಬ್ದಾರಿ ಮೇಲೆ ಜೈಲಿಂದ ಹೊರಗಡೆ ಕಳ್ಸಿಕೊಟ್ಟಿದ್ದೀನಿ. ಅವನಿನ್ನೇನ್ ಬಂದ್ಬಿಡ್ತಾನೆ. ಒಬ್ಬ ಖೈದಿ ಇಲ್ಲಿಲ್ಲ ಅಂದ್ಮೇಲೆ ನಾನು ಹೇಗೆ ಸರ್ ಚಾರ್ಜ್ ವಹಿಸ್ಕೊಳ್ಳೋದು? ನಮ್ಮ ಫಾರ್ಮಾಲಿಟೀಸ್ ಎಲ್ಲ ಮುಗಿಯೋಷ್ಟರಲ್ಲಿ ಅವನು ಬಂದ್ಬಿಡ್ತಾನೆ. ದಟ್ಸ್ ಆಲ್ ರೈಟ್ ಸರ್. ಏನೇ ಆದ್ರೂ ನನಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಹಳ ಮುಖ್ಯ ಸರ್. ಮಿಸ್ಟರ್ ಸುರೇಂದ್ರ, ರೂಲ್ಸ್ ರೆಗ್ಯುಲೇಷನ್ಸ್ ಮೀರಿ ನಾನ್ ನಡ್ಕೊಂಡಿಲ್ಲ. ಕಾನೂನು ಪ್ರಕಾರ ನಿನ್ನೆನೆ ಮೇಲಧಿಕಾರಿಗಳಿಗೆ ನಾನು ಈ ವಿಷಯ ಪೋಸ್ಟ್ ಮೂಲಕ ತಿಳಿಸಿದ್ದೀನಿ. ನೋಡಿ ಅದರ ಕಾಪಿ. ಸರ್, ಈ ಪತ್ರಕ್ಕಿಂತ ಇದಕ್ಕೆ ಏನು ಉತ್ತರ ಬಂತು ಅನ್ನೋದು ಮುಖ್ಯ ಸರ್. ಮೇಲಧಿಕಾರಿಗಳಿಂದ ಇದಕ್ಕೆ ಒಪ್ಪಿಗೆ ಪತ್ರ ಬರಬೇಕು, ಇಲ್ಲ ಆ ಖೈದಿ ಇಲ್ಲಿರಬೇಕು. ಎರಡರಲ್ಲಿ ಯಾವುದೊಂದು ಇಲ್ಲ ಅಂದ್ರೆ ನಾನು ಚಾರ್ಜ್ ವಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಸರ್. ಸುರೇಂದ್ರ, ಸಂಪತ್ತು ಅನ್ನೋ ಖೈದಿ ಬಂದ್ಬಿಟ್ಟ. ಇನ್ ನೀವು ಚಾರ್ಜ್ ತಗೊಳಕ್ಕೆ ಅಡ್ಡಿಯೇನಿಲ್ವಲ್ಲ? ನೋ ಸರ್, ಐ ಆಮ್ ರೆಡಿ. ಸಂಪತ್, ಇನ್ನೂ ಯಾಕೆ ಕಳ್ತಿದ್ದಿ? ನೀ ಬಂದ್ಬಿಟ್ಟಿಯಲ್ಲ. ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ನಾನು ಬರೋದು 5 ನಿಮಿಷ ತಡ ಆಗಿದ್ರು ನಿಮಗೆ ಕೆಟ್ಟ ಹೆಸರು ಬರ್ತಾ ಇತ್ತು ಸರ್.
ಹೇಳಪ್ಪ, ಹೇಳು. ಸಮಾಧಾನ ಮಾಡ್ಕೊ. ನೀ ಬಂದೇ ಬರ್ತೀಯ ಅಂತ ನನಗ್ ನಂಬಿಕೆ ಇತ್ತು. ಕಳ್ತನ ಮಾಡಿ, ಕೊಲೆ ಮಾಡಿ ಜೈಲೊಳಗೆ ಬರ್ತಾರೆ. ಅಂಥವ್ರು ನಂಬಿ ಹೇಗೆ ಹೊರಗಡೆ ಬಿಡೋದು ಅಂತ ನೀವೆಲ್ಲರೂ ಅನುಮಾನ ಪಟ್ರಿ. ಇವರು ಮನುಷ್ಯರೇ. ನಾವೆಷ್ಟೇ ದೊಡ್ಡ ಅಧಿಕಾರಿಗಳಾಗಿದ್ರು ಇವ್ರ ಜೊತೆಯಲ್ಲಿ ಮಾನವೀಯತೆಯಿಂದ ನಡ್ಕೋಬೇಕಾದ್ದು ನಮ್ಮ ಧರ್ಮ. ಆ ಧರ್ಮದಂತೆ ನಡೆದು ಕಾನೂನಿನ ಕಣ್ಣಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅನ್ನೋದಾದ್ರೆ ಆ ತಪ್ಪಿನ ಹೊಣೆ ಹೊತ್ಕೊಳ್ಳಕ್ಕೆ ನಾನು ಸಿದ್ಧ. ಮಿಸ್ಟರ್ ಸೂಪರಿಂಟೆಂಡೆಂಟ್, ಟು ಎರ್ ಈಸ್ ಹ್ಯೂಮನ್, ಟು ಫರ್ಗಿವ್ ಇಸ್ ಡಿವೈನ್. ಜೈಲಿನಲ್ಲಿರೋ ಎಲ್ಲಾ ಖೈದಿಗಳನ್ನು ನಮ್ಮ ಮನೆ ಮಕ್ಕಳಂತೆ ನಾನು ನೋಡ್ಕೊಂಡಿದ್ದೀನಿ. ಈ ಮಕ್ಕಳನ್ನ ಇವತ್ತು ನಿಮ್ಮ ಕೈಲಿಟ್ಟು ನಾನು ಹೋಗ್ತಾ ಇದ್ದೀನಿ. ಇವರ ರಕ್ಷಣೆಯ ಜವಾಬ್ದಾರಿ ನಿಮಗೆ ಸೇರಿದ್ದು. ನೀವು ಬರೀ ಅಧಿಕಾರಿ ಮಾತ್ರ ಅಲ್ಲ ಸರ್. ಈ ಜೈಲಲ್ಲಿರೋ ಒಬ್ಬೊಬ್ಬ ಖೈದಿಗಳ ಹೃದಯದಲ್ಲೂ ದೇವ್ರ ರೂಪವನ್ನೇ ಕಂಡು ಈ ಜೈಲನ್ನೇ ದೇವ್ರ ಮನೆ ಮಾಡಿದ ಪವಾಡ ಪುರುಷ ಸರ್. ಸರ್, ಐ ಪ್ರಾಮಿಸ್ ಯು, ಇಲ್ಲಿನ ಪವಿತ್ರತೆ ಎಂದೂ ಕೆಡದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಐನಾಕು ದೀರ್ಘ ಸುಮಂಗಲಿ ಭವ. ಸರಸ್ವತಮ್ಮ, ನಿಮ್ ಯಜಮಾನ್ರು ಹೇಳಿ ಕೇಳಿ ಪೊಲೀಸು. ಈ ಪೊಲೀಸ್ನವ್ರಿಗೆ ಎದೆ ಇರ್ಬೇಕಾದ ಜಾಗದಾಗೆ ಬದುಕೋಕೆ ಅಂತ ಇನ್ನೊಂದ್ ಕೈ ಇರ್ತದಂತ. ಅಂತಂದ್ರೆ ಇವರು ದೇವರಾದ್ದಂಗೆ, ಇವರಿದ್ದ ಜೈಲು ದೇವ್ರ ಮನೆ ಆದ್ದಂಗೆ. ಕಪನಿಪತಿಯವರೇ, 5 ವರ್ಷದಿಂದ ನಮ್ ನೆಲದಲ್ಲಿ ಒಳ್ಳೆ ಫಸಲು ಬರ್ತಾ ಇದ್ರು. ನಾವು ತಿನ್ನೋಕೆ ಒಂದು ಕಾಳು ಅಕ್ಕಿನೂ ನೀವು ನಮಗ್ ಕೊಡ್ಲಿಲ್ಲ. ಅಂಥ ಎದೆ ನಮ್ಮ ಯಜಮಾನ್ರಿಗಿಲ್ಲ. ಕಡೇ ಗಳಿಗೆಲಿ ನೀವು ಬದುಕಿದ್ರಿ.